ರೈತ ಮಿತ್ರರೇ, ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸ್ವರಾಜ್ 744 ಎಕ್ಸ್ ಟಿ ಗಾಡಿ ಮಾರಾಟಕ್ಕೆ ತಂದೇನೆ. ಗಾಡಿ ಒಳ್ಳೆ ಮಾಡೆಲ್ ಅಲ್ಲಿದೆ, ಸಖತ್ ಕಂಡೀಷನ್ ಗಾಡಿ. ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ನ ಕೊಡ್ತೀನಿ. ಸ್ಕ್ರೀನ್ ಮೇಲೆ ಇರೋದು ಇದು ಗಾಡಿ ಓನರ್ ನಂಬರ್ ಅಲ್ಲ, ಯೂಟ್ಯೂಬರ್ ನಂಬರು. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಟ್ರ್ಯಾಕ್ಟರ್ ಆಗಿರ್ಲಿ, ಇನ್ಯಾವುದೇ ವಾಹನ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಾಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಟ್ರೆ, ಈಗೇನು ವಿಡಿಯೋ ನೋಡ್ತಿದ್ರ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ನಲ್ಲಿ ಮತ್ತು ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದ್ರೆ ಸ್ವರಾಜ್ 744 ಎಕ್ಸ್ ಟಿ ಗಾಡಿ ಬಂದು 50 HP ಬರುತ್ತೆ. ಇನ್ನು ಗಾಡಿದು ಮಾಡಲ್ಲು 2023 ಗಾಡಿ ಮಾಡಲ್ ಇರೋದು 2023 ಇದೆ. ಓನರು ಫಸ್ಟ್ ಓನರ್ ಇದ್ದಾರೆ ಗಾಡಿಗೆ. ಈಗ ಇರೋದು ಫಸ್ಟ್ ಓನರು. ನೀವು ಗಾಡಿನ ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ರನ್ನಿಂಗ್ ಅವರ್ಸ್ ನೋಡ್ತಿರೋದು 772 ಗಂಟೆ ಗಾಡಿ ಇಲ್ಲಿವರೆಗೂ ಕೆಲಸ ಮಾಡಿರೋದು. 23 ಮಾಡಲು ಗಾಡಿ ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕು ಇರುವಂತ ಗಾಡಿ ಆಗಿದೆ. ಇನ್ನು ಟೈರ್ಸ್ ಎಲ್ಲ ಟೈರ್ಸ್ಗಳು ಕೂಡ ಹೊಸ ಟೈರ್ಸು, ಅದು ಕೂಡ ಸೀಲ್ ಟೈರ್ಸೇ ಗಾಡಿಗಿರೋದು. ಕೇಸಿಂಗ್ ಟೈರು 4 ಕೂಡ ಕೇಸಿಂಗ್ ಟೈರು ಹೊಸ ಟೈರ್ಸೇ ಗಾಡಿಗಿದಾವೆ. ಗಾಡಿ ಜೊತೆ ಸಾಮಾನ್ಯ ಯಾವುದೂ ಇಲ್ಲ, ಕೇವಲ ಇಂಜಿನ್ ಮಾತ್ರನೇ ಮಾರಾಟಕ್ಕಿರೋದು. ಪವರ್ ಸ್ಟೇರಿಂಗ್ ಗಾಡಿ. ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಆಗಿದೆ, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಲ್ಲ. ಗಾಡಿದು ಲೋನ್ ಕೂಡ ಯಾವುದೂ ಇಲ್ಲ. ಲೊಕೇಶನ್ ಬಂದರೆ ಈ ಟ್ರ್ಯಾಕ್ಟ್ರು ಮಾರಾಟಕ್ಕಿರೋದು ಬಿಜಾಪುರ ಜಿಲ್ಲೆಯಲ್ಲಿ. ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲೂಕಿನ ಇಟ್ನಳ್ಳಿ ಎಂಬ ಗ್ರಾಮ. ಇಟ್ನಳ್ಳಿ, ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲೂಕಿನ ಇಟ್ನಳ್ಳಿ ಗ್ರಾಮ. ರೇಟ್ ಬಂದು ಈ ಗಾಡಿಗೆ 6,85,000 ಹೇಳ್ತಿದ್ದಾರೆ. ಹೇಳ್ತಿರೋ ರೇಟು 6,85,000. ಇದು ಫೈನಲ್ ರೇಟ್ ಅಲ್ಲ, ಹೇಳ್ತಿರೋ ರೇಟ್ ಇದು. ನೀವು ಒಂದ್ಸಾರಿ ಓನರ್ ಜೊತೆ ಮಾತಾಡ್ಕೊಂಡ್ರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಒಂದ್ಸಾರಿ ಡೈರೆಕ್ಟ್ ಆಗಿನೇ ಗಾಡಿ ಓನರ್ ಜೊತೆ ಮಾತಾಡಿ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಟೈಟಲ್ ನಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ಟೈಟಲ್ ಅಂದ್ರೆ ವಿಡಿಯೋದಲ್ಲಿ ಇರಲ್ಲ ನಂಬರು. ವಿಡಿಯೋ ಕೆಳಗಡೆ ನಿಮಗೆ ಒಂದು ಮೊಬೈಲ್ ನಂಬರ್ ಕಾಣಿಸ್ತಿರುತ್ತೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಕೂಡ ಯಾವುದೇ ನಂಬರ್ ಇಲ್ಲ ಅಂದ್ರೆ ಗಾಡಿ ಮಾರಾಟ ಆಗಿರುತ್ತೆ. ಯಾಕಂದ್ರೆ ಗಾಡಿ ಮಾರಾಟವಾದ ಮೇಲೆ ವಿಡಿಯೋ ಕೆಳಗಡೆ ಟೈಟಲ್ ನಿಂದ ಗಾಡಿ ಓನರ್ ನಂಬರ್ನ ತೆಗೆದುಹಾಕಿರುತ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಅಂತ ಈ ಥರ ಇದೆ. ನಿಮಗೆ ಗಾಡಿ ಹಿಡಿಸಿದ್ರೆ ಓನರ್ ಜೊತೆ ಮಾತಾಡಿ. ಇಲ್ಲಾಂದ್ರೆ ಬೇರೆ ಯಾರಾದರೂ ಗಾಡಿನ ತಗೊಳ್ಳೋ ರೈತರು ಅಥವಾ ಮಾರಾಟ ಮಾಡೋ ರೈತರಿದ್ರೆ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಇಲ್ಲಿವರೆಗೂ ನಮಸ್ಕಾರ.